ಸರ್ ನಮ್ಗೆ ಭಾಳ ಅನ್ಯಾಯ ಆಗಿಬಿಟ್ಟಿದೆ ಸರ್. ನಮಗೆ ಹೆಂಗೋ ಒಂದು ನೀವೇ ನ್ಯಾಯ ಮಾಡ್ಬೇಕು ಸರ್. ನಾವು ರೋಡಲ್ಲಿ ಇದೀವಿ ಸರ್. ಮನೆ ಎಲ್ಲ ಸಾಮಾನು ಎಲ್ಲ ಹೊರಗೆ ಹಾಕಿ ಮನೆ ಕೆಡೋಗಿ ಬಂದಿದ್ದಾರೆ ಸರ್. ನಮ್ಮ ಪರಿಸ್ಥಿತಿ ಏನಂತ ನಮಗೆ ಅರ್ಥ ಆಗ್ಲಾರ್ದ ಪರಿಸ್ಥಿತಿ ಆಗಿಬಿಟ್ಟಿದೆ ಸರ್. ಈಗ ಕಾಂಗ್ರೆಸ್ ಪಕ್ಷದವ್ರು ಅವರು ಏನಂತ ಹೇಳಿದ್ರು, ಶಿವರಾಜ್ ಅಣ್ಣವ್ರು ನಾವು ಏನೋ ಒಂದು ಮಾಡಿಕೊಡ್ತೀವಮ್ಮ, ನೀವು ತಗೊಳ್ರಿ ಪ್ಲಾಟ್ ಯಾವನ್ ಸೆಡ್ಡ ಹಾಕೊಳ್ರಿ ಅಂತ ಹೇಳಿದವರು. ಇವಾಗ ನಿಮ್ಗೆ ಯಾರು ಅಕ್ಕ ಅಂತ ಹೇಳಿದಾರೆ ಅಂತ ಅವರೇ ಮಾತಾಡ್ತಾರೆ ಸರ್. ನಾವು ಅವ್ರು ಹಿಂಗೆ ಮಾತಾಡಿದ್ರೆ ನಮ್ಗೆ ಏನು ಮಾತಾಡ್ಬೇಕು, ಹೆಂಗ ಇದು ಆಗ್ಬೇಕು ಇದು ಅಂತ ಹೆಂಗ್ ದಾರಿಗೆ ತಂದ್ಕೋಬೇಕಂಬದು ನಮ್ಗೆ ಅರ್ಥನೇ ಆಗೋಲ್ಲ ಸರ್. ಸುಮ್ಮನೆ ಸಾಯೋದೊಂದೇ ನಿಂತ್ಬಿಟ್ಟಿದೆ ಸರ್ ನಮಗೆ. 3 ರೂಪಾಯಿ ಬಡ್ಡಿಂಗ ಎಲ್ಲ ಸಾಲ ಮಾಡ್ಕೊಂಡು ಒಬ್ಬೊಬ್ರು 10-15 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಈ ಥರ ಮಾಡ್ತಿದಾರೆ ಅಂತ ನಮಗೆ ನಿನ್ನೆಲಿಂದ ನಮಗೆ ಭಾಳ ಜೀವನಕ್ಕೆ ಇದನ್ನೇ ಆಗಿಬಿಟ್ಟಿದೆ ಸರ್. ಸುಮ್ಮನೆ ಎಣ್ಣೆ ಗಿಣ್ಣೆ ಕುಡಿದು ಸತ್ತೋಗೋಣ ಅಷ್ಟು ಮಟ್ಟಿಗೆ ಆಗಿಬಿಟ್ಟಿದೆ ಸರ್ ನಮಗೆ. ಏನಂತಾರೆ ಸರ್, ನಿಮ್ಗೆ ಆ ಮನೆ ಅಕ್ಕ ಅಂತ ನಾವು ಹೇಳಿದ್ದಿಲ್ಲಲ್ಲಮ್ಮ ಅಂತಾರೆ ಸರ್. ಅವರು ಹಿಂಗೆ ಉಲ್ಟಾ ಹೊಡಿತಿದ್ದಾರೆ ಸರ್ ನಿನ್ನೆ. ಏನ್ ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ ಸರ್. ನಿನ್ನೆ ಇದ್ದಕ್ಕಿದ್ದಾಗೆ ಬಂದು ಮನೆಗಿದ್ದೀವಿ ಸರ್ ನಾವು. ಇಲ್ಲೇ ಬರ್ರಿ ಒಳಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಸಾಮಾನೆಲ್ಲ ಹೊರಗೆ ಹಾಕ್ರಿ ಅಂತ ಅಂತಾರೆ ಸರ್. ಮನೆಗಳೆಲ್ಲ ಸುಮ್ಮನೆ ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಇದ್ದಕ್ಕಿದ್ದಾಗೆ ಬಂದು ಕೆಡವಿಬಿಟ್ರಿ ಸರ್. ಹೆಂಗೆ ಸರ್ ನಮ್ಮ ಅದೇ ಸರ್, ಸಾಯದೊಂದೇ ನಿಂತು ಬಿಟ್ಟಿದೆ ಸರ್. ನಮಗೆ ಏನು ದಾರಿ ಈ ಕಡೆ ತಲೆ ಇದನ್ನೇ ಆಗ್ತಾ ಇಲ್ಲ ನಮಗೆ. ಸರ್ ನನಗೆ 7 ಲಕ್ಷದ ಬಡ್ಡಿ ಹೆಂಗೆ ಕಟ್ಬೇಕಂತ ಕಟ್ಕೊಂಡ್ಬಿಟ್ಟಿವಿ. ನಮಗೆ ಅದು ಉಳಿಸ್ಕೊಡೋದೊಂದೇ ಪ್ರಯತ್ನ ಸರ್. ನಮ್ಮ ಮಗಳು ಹ್ಯಾಂಡಿಕ್ಯಾಪ್ಟ್ ಅದಾಳ, ಅವಳಿಗೋಸ್ಕರ ಕೊಡ್ತೀವಿ ಅಂತ ಅಂದಿದ್ರಲ್ಲ, ಅದಕ್ಕೋಸ್ಕರ ಹಂಗಾರೆ ಏನು ಅನ್ನಲ್ಲ ಬಿಡು ಅನ್ಕೊಂಡು ಬಂದು ಹಾಕಿದ್ದೀವಿ. ಬಟ್ ಯಾರಿಗೆ ನಾನೇನು ದುಡ್ಡು ಕೊಟ್ಟಿಲ್ಲ, ಪ್ಲೇಸಿಗೆ ದುಡ್ಡು ಕೊಟ್ಟಿಲ್ಲ. ಹಾಕ್ಕೊಂಡಿರೋ ಖರ್ಚಿಗೆ ಇವಾಗ ಸಡನ್ನಾಗಿ ಗುಡಿಸ್ಲ ಹಾಕೊಂಡ್ರೆ ಮಳೆಗೆ ಬಂದು ಹಳ್ಳ ಬಂದು ಇದಾಗ್ತದಂತ ಸ್ವಲ್ಪ ಬುನಾದಿ ತೋಡಿ ಆ ಥರ ಸೀಟ್ ಹಾಕ್ಕೊಂಡು 3 ತಿಂಗಳಾಯ್ತು ಸರ್ ಬಂದು.